ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಅಂಗಡಿಗಳ ಮುಂಗಟ್ಟನ್ನ ಮುಚ್ಚಿಸಿದ್ದಾರೆ ಅಲ್ಲಿನ ಪೊಲೀಸರು. ಘಟನಾ ಸ್ಥಳದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡಲಾಗಿದೆ. ಬೇತೂರು ರಸ್ತೆಯಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿರುವಂತಹದ್ದು. ಲಾಠಿ ಹಿಡಿದು ಖುದ್ದು ಫೀಲ್ಡ್ಗಿಳಿದಿದ್ದಾರೆ ಎಸ್ಪಿ ಉಮಾ ಪ್ರಶಾಂತ್ ಅವರು. ಬೂದಿ ಮುಚ್ಚಿದ ಕೆಂಡದಂತಿದೆ ಸದ್ಯ ದಾವಣಗೆರೆಯ ಪರಿಸ್ಥಿತಿ. ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ. ಸದ್ಯ ಖುದ್ದು ಎಸ್ಪಿ ಅವರೇ ಫೀಲ್ಡ್ಗಿಳಿದು ಲಾಠಿ ಚಾರ್ಜ್ ಅನ್ನ ನಡೆಸ್ತಾ ಇದ್ದಾರೆ. ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಲಭೆಕೋರರನ್ನ ಚದುರಿಸೋಕೆ ಖುದ್ದು ಎಸ್ಪಿ ಅವರೇನೆ ಅಖಾಡಕ್ಕೆ ಇಳಿದಿದ್ದಾರೆ. ಹಾಸಭಾವಿ ಸರ್ಕಲ್ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಲಾಗಿದೆ. ಸೆಕ್ಷನ್ 144 ಅನ್ನು ಸಹ ಜಾರಿಗೆ ತಂದಿದ್ದಾರೆ ಪೊಲೀಸ್ ಇಲಾಖೆ. ಪುನೀತ್, ನೀವು ಹೇಳ್ತಾ ಇದ್ರಿ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ. ಅಂದ್ರೆ ಇದರಲ್ಲಿ ಪೊಲೀಸರ ನಿರ್ಲಕ್ಷ್ಯನೂ ಎದ್ದು ಕಾಣಿಸ್ತಿದೆ ಅಲ್ವಾ? ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಈ ಗಲಾಟೆ, ಯಾಕಂದ್ರೆ ನಿನ್ನೆ ಪ್ರತಿಭಟನೆಯಲ್ಲಿ ವಿರೋಧಾತ್ಮಕ ಹೇಳಿಕೆ ಕೊಟ್ಟಿರುವಂತದ್ದು, ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಒಂದು ವೈರಲ್ ಆಗಿರುವಂತದ್ದು, ಮತ್ತೆ ಮುಸ್ಲಿಂ ಮುಖಂಡರು ಕೂಡ ಅದಕ್ಕೆ ಸವಾಲ್ ಹಾಕಿರುವಂತದ್ದು, ಎಲ್ಲ ಒಂದು ಪರಿಸ್ಥಿತಿ ನೋಡಿದ್ರೆ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕೂಡ ವಹಿಸಿದ್ರು. ಆದ್ರೆ ಮುನ್ನೆಚ್ಚರಿಕೆ ವಹಿಸಿದ್ರು ಕೂಡ ಸಾಕಷ್ಟು ಜನ ಜಮಾವಣೆಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿತ್ತು. ಇದರಿಂದಾಗಿ ಒಂದು ಕಡೆ ಮುಸ್ಲಿಂ ಮುಖಂಡರಾಗಿರ್ಬೋದು ಮತ್ತೆ ಹಿಂದೂ ಮುಖಂಡರು ಇಬ್ಬರು ಕೂಡ ಎರಡೂ ಕೋಮಿನ ಯುವಕರನ್ನು ಕೂಡ ಬೇರೆ ಕಡೆ ಕಳಿಸುವಂತಹ ಕೆಲಸವನ್ನು ಕೂಡ ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಕಲ್ಲು ತೂರಾಟ ನಡೆದ ಸಂದರ್ಭದಲ್ಲಿ ಕೈತಪ್ಪಿ ಹೋಗಿರುವಂತಲ್ಲಿ ಪೊಲೀಸರು ಕೂಡ ಲಾಠಿ ಚಾರ್ಜ್ ಕೂಡ ಮಾಡಿರುವಂತದ್ದು. ಈಗ ದಾವಣಗೆರೆ ನಗರದಲ್ಲಿ ಅಂದ್ರೆ ಹಳೆ ಭಾಗದಲ್ಲಿ 144 ಸೆಕ್ಷನ್ ಹಾಕೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆ ಕೂಡ ಈಗಾಗಲೇ ಎಸ್ಪಿ ಅವರಾಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಕೂಡ ಈಗಾಗಲೇ ಒಂದು ಸಭೆಯನ್ನು ಕೂಡ ನಡೆಸಿರುವಂತದ್ದು. ಮತ್ತೆ ಮುಸ್ಲಿಂ ಮುಖಂಡರ ಜೊತೆ ಮತ್ತೆ ಹಿಂದೂ ಮುಖಂಡರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಿ ಶಾಂತಿಯುತವಾಗಿ ಇರಬೇಕು ಅನ್ನೋ ಎಲ್ಲ ನಿಟ್ಟಿನಲ್ಲಿ ಕ್ರಮವನ್ನು ಕೂಡ ವಹಿಸಿರುವಂತದ್ದು. ಅದಲ್ಲದೆ ದಾವಣಗೆರೆಯಲ್ಲಿ ಈಗಾಗಲೇ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರು. ಯಾಕಂತ ಹೇಳಿದ್ರೆ 144 ಸೆಕ್ಷನ್ ಹಾಕೋ ಮುನ್ಸೂಚನೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಮುಚ್ಚಿಸಿರುವಂತದ್ದು. ಮತ್ತೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೀಬಾರ್ದ ನಿಟ್ಟಿನಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಪೊಲೀಸರು ಬೀಟ್ ಹೋಗ್ತಿರುವಂತದ್ದು. ಮತ್ತೆ ಪೊಲೀಸ್ ವೆಹಿಕಲ್ ಕೂಡ ಹೋಗಿ ಯಾರು ಗುಂಪಾಗಿ ಯಾರು ನಿಂತಿರ್ತಾರೋ ಅವ್ರನ್ನ ಚಲಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ದಾವಣಗೆರೆಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾಕಂತ ಹೇಳಿದ್ರೆ ಎರಡೂ ಕೋಮಿನ ನಡುವೆ ಕಲ್ಲು ತೂರಾಟ ಪ್ರಕರಣ ಏನಿದೆ ಸಾಕಷ್ಟು ಒಂದು ಈ ದಾವಣಗೆರೆಯಲ್ಲಿ ಕಳೆದ 15-16 ವರ್ಷದಿಂದ ಯಾವುದೇ ರೀತಿಯಂತಹ ಗಲಭೆಗಳಾಗಿರಲಿಲ್ಲ. ಇದೇ ಮೊದಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮಹತ್ವವನ್ನು ಕೂಡ ಪಡ್ಕೊಂಡು ಮತ್ತೆ ಸಾಕಷ್ಟು ಒಂದು ವ್ಯಾಪಾರ ವಹಿವಾಟುಗಳು ಕೂಡ ಕುಂಠಿತ ಆಗಿದೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿನ ಜನರು ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ಸಂಪರ್ಕದಲ್ಲಿ ಪುನೀತ್